ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ಪಿಂಚಣಿ ಯೋಜನೆ ಜಾರಿ. ಇನ್ಮುಂದೆ ಪ್ರತಿ ತಿಂಗಳು ಬರುತ್ತೆ 5,000 ಹಣ. ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ 18 ವರ್ಷ ಮೇಲ್ಪಟ್ಟು 50 ವರ್ಷದ ಒಳಗಿನ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸುವ ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರ ಬಂಪರ್ ಗಿಫ್ಟ್ ಅನ್ನು ನೀಡಿದೆ. ಪ್ರತಿ ತಿಂಗಳು ದೊರೆಯುತ್ತೆ 5,000 ಹಣ. ಈ ಪಿಂಚಣಿ ಯೋಜನೆ ಅಡಿಯಲ್ಲಿ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಪಡೆದುಕೊಳ್ಳಬಹುದಾಗಿದೆ. ಬನ್ನಿ, ನೀವು ಕೂಡ ಪ್ರತಿ ತಿಂಗಳು 5,000 ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಹಣ ಪಡೆದುಕೊಳ್ಳೋಕೆ ಬಯಸ್ತಾ ಇದ್ರೆ ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಹಾಗೂ ಪ್ರತಿ ತಿಂಗಳು 5,000 ರುಗಳ ಪಿಂಚಣಿ ಯೋಜನೆ ಅಡಿಯಲ್ಲಿ ಹಣವನ್ನು ಹೇಗೆ ಪಡೆಯಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ದೇಶದಲ್ಲಿ ಕೇಂದ್ರ ಸರ್ಕಾರ ಜನರ ಅಭಿವೃದ್ಧಿಗಾಗಿ ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಈ ಕ್ರಮದಲ್ಲಿ ಬಡವರಿಂದ ಹಿಡಿದು ಚಿಕ್ಕ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರಿಗೆ ಅನೇಕ ಯೋಜನೆಗಳನ್ನು ಪ್ರಾರಂಭಿಸಲಾಗುತ್ತಿದೆ. ರೈತರಿಂದ ಉದ್ಯೋಗಿಗಳಿಗೆ ಜೀವನ ಪರ್ಯಂತ ಸುರಕ್ಷಿತವಾಗಿರುವ ಅನೇಕ ಯೋಜನೆಗಳನ್ನು ಈಗಾಗಲೇ ಲಭ್ಯವಾಗುವಂತೆ ಮಾಡಲಾಗ್ತಾ ಇದೆ. ಆ ಆದೇಶದಲ್ಲಿ ಉದ್ಯೋಗ ವೃತ್ತಿಯಲ್ಲಿರುವ ಜನರು ವೃದ್ಧಾಪ್ಯದಲ್ಲಿ ಆರ್ಥಿಕವಾಗಿ ಆರಾಮದಾಯಕವಾಗಿ ಜೀವನ ನಡೆಸೋಕೆ ಸಹಾಯ ಮಾಡಲು ಕೇಂದ್ರ ಸರ್ಕಾರ ಅತ್ಯಾಕರ್ಷಕ ಯೋಜನೆಯನ್ನ ತಂದಿದೆ. ಈ ಯೋಜನೆಯು ಅಸಂಘಟಿತ ವಲಯಕ್ಕೆ ಸೇರಿದ ಉದ್ಯೋಗಿಗಳು ಅಥವಾ ಕಾರ್ಮಿಕರಿಗೆ ವರದಾನವಾಗಿದೆ. ಯಾಕಂದ್ರೆ ಈ ಯೋಜನೆಯಲ್ಲಿ ಕನಿಷ್ಠ 210 ರುಗಳನ್ನು ಹೂಡಿಕೆ ಮಾಡುವ ಮುಖಾಂತರ ತಿಂಗಳಿಗೆ ನೀವು 5,000ಗಳ ಪಿಂಚಣಿಯನ್ನ ಪಡೆಯಬಹುದು. ಇದರ ಅರ್ಥ ನಿಮ್ಮ ಜೀವನದ ಉದ್ದಕ್ಕೂ ನೀವು ಪ್ರತಿ ವರ್ಷ 60,000 ರುಗಳ ಪಿಂಚಣಿಯನ್ನ ಪಡೆಯುತ್ತೀರಿ. ಇದಕ್ಕಾಗಿ ನೀವು ಪ್ರತಿ ತಿಂಗಳು ಕೇವಲ 210 ರುಗಳನ್ನು ಠೇವಣಿ ಮಾಡಬೇಕಾಗುತ್ತದೆ. ನಿಮ್ಮ ನಿವೃತ್ತಿಯ ನಂತರ ಅಂದರೆ 60 ವರ್ಷದ ನಂತರ ತಿಂಗಳಿಗೆ ಅಂದರೆ ಗರಿಷ್ಠ 5,000 ರುಗಳ ಪಿಂಚಣಿಯನ್ನ ಪಡಿಬಹುದು. ಈ ಅಟಲ್ ಪಿಂಚಣಿ ಯೋಜನೆಯ ನಿಬಂಧನೆಗಳ ಪ್ರಕಾರ ನೀವು 18ನೇ ವಯಸ್ಸಿನಲ್ಲಿ ತಿಂಗಳಿಗೆ ನೀವು ಗರಿಷ್ಠ 5,000 ರುಗಳ ಪಿಂಚಣಿಯನ್ನ ಪಡೆಯುವುದಕ್ಕೆ ನಿರ್ಧರಿಸಿದರೆ ನೀವು ತಿಂಗಳಿಗೆ 210 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ. ನೀವು 3 ತಿಂಗಳಿಗೊಮ್ಮೆ ಪಾವತಿಸಲು ಬಯಸಿದರೆ ನೀವು 626 ರುಗಳನ್ನು ಪಾವತಿಸಬೇಕಾಗುತ್ತದೆ ಮತ್ತು 6 ತಿಂಗಳವರೆಗೆ ಆಯ್ಕೆ ಮಾಡಿದರೆ ನೀವು 1,239 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ. ಅಂತೆಯೇ ನಿವೃತ್ತಿಯ ನಂತರ ತಿಂಗಳಿಗೆ 1,000 ರುಗಳ ಪಿಂಚಣಿ ಸಾಕು ಅಂತ ನೀವು ಭಾವಿಸಿದರೆ ನೀವು 18ನೇ ವಯಸ್ಸಿನಲ್ಲಿ ಹೂಡಿಕೆ ಮಾಡೋಕೆ ಪ್ರಾರಂಭಿಸಿದರೆ ನೀವು ತಿಂಗಳಿಗೆ 42 ರುಗಳನ್ನು ಪಾವತಿಸಬೇಕಾಗುತ್ತದೆ. ಇನ್ನು ವೃದ್ಧಾಪ್ಯದಲ್ಲಿ ಆದಾಯ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಅಟಲ್ ಪಿಂಚಣಿ ಯೋಜನೆಯನ್ನು 2015-2016ರ ಬಜೆಟ್ನಲ್ಲಿ ಪರಿಚಯಿಸಲಾಯಿತು. ಈ ಯೋಜನೆಯನ್ನು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ PFRDA ನಿರ್ವಹಿಸುತ್ತೆ. ಇದಲ್ಲದೆ ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ ಒಬ್ಬ ವ್ಯಕ್ತಿ ತಿಂಗಳಿಗೆ 1,000ದಿಂದ 5,000 ರುಗಳ ಪಿಂಚಣಿಯನ್ನು ಪಡೆಯಬಹುದು. ಭಾರತ ಸರ್ಕಾರವು ಕನಿಷ್ಠ ಪಿಂಚಣಿಯ ಪ್ರಯೋಜನವನ್ನು ಖಾತ್ರಿಪಡಿಸಿದೆ. 18 ವರ್ಷದಿಂದ 40 ವರ್ಷ ವಯಸ್ಸಿನ ಯಾವುದೇ ಭಾರತೀಯ ನಾಗರಿಕರು ಅಟಲ್ ಪಿಂಚಣಿ ಯೋಜನೆಗೆ ಸೇರಬಹುದು. ಕನಿಷ್ಠ 20 ವರ್ಷಗಳ ಕೊಡುಗೆ ನೀಡಬೇಕು. 60 ವರ್ಷ ವಯಸ್ಸಿನಿಂದ ಪಿಂಚಣಿ ಲಭ್ಯವಿದೆ. ಆಧಾರ್ನೊಂದಿಗೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆ ಮತ್ತು ಮೊಬೈಲ್ ಸಂಖ್ಯೆಯೂ ಕೂಡ ಅಗತ್ಯವಿದೆ.